ಹಾಯ್ ಮಕ್ಕಳೇ, ಇವತ್ತು ನಾವು ಫಸ್ಟ್ PUC ಎಕ್ಸಾಮಲ್ಲಿ ಕೇಳಿರುವಂತಹ ಜರ್ನಲ್ ಎಂಟ್ರೀಸ್ ರಿಲೇಟೆಡ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಈ ಕ್ವೆಶ್ಚನ್ 12 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಎಂಟ್ರಿ. ಸೊ ನೀವು ಫಸ್ಟು ಫಾರ್ಮ್ಯಾಟನ್ನು ಹಾಕ್ಕೊಳ್ಳಿ. ಇಲ್ಲಿ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಸುಮಾ ಅಂತ ಹೇಳಿದ್ದಾರೆ. ಸೊ ನಾವು ಅದಕ್ಕೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸುಮಾ ಅಂತ ಬರ್ಕೊಳ್ಬೇಕು. ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಅಮೌಂಟ್. ಓಕೆ, ಈ ಥರ ಫಾರ್ಮ್ಯಾಟ್ ಬರ್ಕೊಂಡ್ಮೇಲೆ ಫಸ್ಟ್ ಎಂಟ್ರಿನ ನೋಡೋಣ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಅದಕ್ಕೆ ಇಲ್ಲಿ ಡೇಟ್ ಕಾಲಮಲ್ಲಿ ಇಲ್ಲಿ ಯಾವ್ಯಾವ ಡೇಟ್ ಕೊಟ್ಟಿದ್ದಾರೋ ಅದನ್ನು ಹಾಕ್ಕೊಳ್ಳಿ. ಡೇಟ್ ಬರ್ಕೊಂಡ್ಮೇಲೆ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 80,000. ಸೆಕೆಂಡ್ ಒನ್, ಕ್ಯಾಶ್ ಪರ್ಚೇಸಸ್ 25,000. ಸೊ ಇಲ್ಲಿ ಪರ್ಚೇಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ 25,000. Third one, cash sales 20,000. Cash account debtor to sales account being goods sold for cash 20,000. Okay, next, fourth one, goods destroyed by fire 3,000. Loss by fire account debtor to purchases or stock account being goods destroyed by fire 3,000. Next, sold goods for Asha costing 6,000 for 9,000. ಸೊ ಇಲ್ಲಿ ಕಾಸ್ಟಿಂಗ್ ಬಂದುಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಈ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಆಚೆ ಯಾವ ಅಮೌಂಟ್ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಬೇಕು. ಎಂಟ್ರಿ ನೋಡೋಣ. ಆಶಾ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಆಶಾ 9,000. ನೆಕ್ಸ್ಟ್, ಪೇಡ್ ಇನ್ಶೂರೆನ್ಸ್ ಪ್ರೀಮಿಯಮ್ 2,000. ಸೊ ಅದಕ್ಕೆ ಹೇಗೆ ನಾವು ಎಂಟ್ರಿನ ಹಾಕ್ಕೊತೀವಿ. ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ 2,000. ಬೀಯಿಂಗ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್. ನೆಕ್ಸ್ಟ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಆಶಾ 8,500 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್. ಸೊ ಇಲ್ಲಿ 9,000 ಅವಳು ಕೊಡಬೇಕಿತ್ತು, ನಾವು ಎಷ್ಟಕ್ಕೆ ರಿಸೀವ್ ಮಾಡಿದ್ದೀವಿ 8,500. ಹಂಗಂದರೆ ಎಕ್ಸ್ಟ್ರಾ 500 ನಾವು ಡಿಸ್ಕೌಂಟ್ ಆಗಿ ಕೊಟ್ಟಿದ್ದೀವಿ. ಎಂಟ್ರಿನ ಬರ್ಕೊಳ್ಳೋಣ. ಕ್ಯಾಶ್ ಅಕೌಂಟ್ ಡೇಟಾರ್ 8,500, ಡಿಸ್ಕೌಂಟ್ ಅಲೌಡ್ ಡೇಟಾರ್ 500 ಟು ಆಶಾ ಅಕೌಂಟ್ 9,000 ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಆಶಾ. ನೆಕ್ಸ್ಟ್, ಇನ್ವೆಸ್ಟೆಡ್ ಇನ್ ಶೇರ್ಸ್ ಆಫ್ ಟಾಟಾ ಕಂಪನಿ ಲಿಮಿಟೆಡ್ 5,000. ಅದಕ್ಕೆ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಕೌಂಟ್ ಡೇಟಾರ್ 5,000 ಟು ಕ್ಯಾಶ್ ಅಕೌಂಟ್ 5,000 ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಶೇರ್ಸ್. ನೆಕ್ಸ್ಟ್ ಎಂಟ್ರಿ, ಪೇಡ್ ಕ್ಯಾಶ್ ಫಾರ್ ಹೌಸ್ಹೋಲ್ಡ್ ಎಕ್ಸ್ಪೆನ್ಸಸ್ 8,000. ಅದಕ್ಕೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಕ್ಯಾಶ್ ಪೇಡ್ ಫಾರ್ ಹೌಸ್ಹೋಲ್ಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ 8,000. ಬಾಟ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ 10,000. ಕಂಪ್ಯೂಟರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಕಂಪ್ಯೂಟರ್ ಪರ್ಚೇಸ್ ಫಾರ್ ಆಫೀಸ್ ಯೂಸ್ 10,000. ಕಮಿಷನ್ ರಿಸೀವ್ಡ್ in advance rupees 7,000. Cash account debtor to commission received in advance account being commission received in advance 7,000. ಹೀಗೆ ನಾವು ಅವ್ರು ಕೇಳಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗೂ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿದ್ದೀವಿ. ಇದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು.